ಬೀದರ್ ಜಿಲ್ಲೆ ಔರದ್ ಪಟ್ಟಣದ ಆರಾಧ್ಯ ದೇವರಾದ ಶ್ರೀ ಉದ್ಭವಲಿಂಗ ಅಮರೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಎಲ್ಲಾ ಅಧಿಕಾರಿಗಳು, ದೇವಸ್ಥಾನದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲಾ ಸಂಘಟನೆಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರು ಬೀದರ್ ಮೊಹಮ್ಮದ್ ಶಕೀಲ್ ಮತ್ತು ತಹಶೀಲ್ದಾರ್ ಮಲಶೆಟ್ಟಿ ಚಿದ್ರೆ, ತಾಲೂಕಿನ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಿವಕುಮಾರ್ ಘಾಟಿ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿ, ಸಿಪಿಐ ರಘುವೀರ್ ಸಿಂಗ್, ಪಿಎಸ್ಐ ವಸೀಂ ಪಟೇಲ್, ಮುಖಂಡರು ಶಂಕರ್ ರಾವ್ ದೇಶ್ಮುಖ್, ಬಸವರಾಜ್ ಚಾರಿ, ಶರಣಪ್ಪ ಪಂಚಾಕ್ಷರಿ, ಸುಭಾಷ್ ನಿರ್ಮಣಿ, ಸಿದ್ದರಾಮ್ ಹಳಂಬುರೆ, ದಯಾನಂದ್ ಘೂಳಿ ಮತ್ತು ಶಿವರಾಜ್ ಆಲಮಜಿ, ಸಿದ್ದರಾಮ್ ಭಾವ್ಗೆ ಇತರರು ಉಪಸ್ಥಿತರಿದ್ದರು. ರಾಜಯ್ಯ ಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಔರದ್. ಕಮ್ಯುನಿಟಿ ಮಾಡಿದ ಜಗಳ ಆಯ್ತಲ್ಲ, ಅದು ಕೂಡ ಜಾತ್ರೆ ಸ್ಪಾಯ್ಲ್ ಮಾಡ್ತದ. ಅವಾಗ ಹೋದ ವರ್ಷ ಬಿಫೋರ್ ಲಾಸ್ಟ್ ಇಯರ್ ಅದು ಸಮಸ್ಯೆ ಆಗಿತ್ತು. ಸಲುವಾಗಿ ಸ್ವಲ್ಪ ಮುಂದೆ ಮಾಡ್ಕೊಂಡು ಹೋದ್ರ ಅಷ್ಟೇ, ಅದು ಬಿಟ್ರೆ ಮತ್ತಾಗಿಲ್ಲ. ನೀವು ಕೇಳ್ಕೊರಿ, ಬೇರೆ ಏನಿಲ್ಲ. ನಾವ್ ಹೇಳ್ತಲ್ಲ, ನಿಮ್ ಜೊತೆ ನೀವು ಸ್ವಲ್ಪ ಮನೆಗೆ ಹೋಗಿ ರೆಸ್ಟ್ ಮಾಡಿ ಬರ್ತೀರಿ. ನಾವು ಅದನ್ನೂ ಇಲ್ಲ, ಪೂರಾ ಪಲ್ಲಕ್ಕಿ ಚಾಲ ಪೂರಾ ಮಗದಲ್ಲ, ನಾವು ಜೊತೆಗೆ ಹೆಚ್ಚಿಗೆ ಈ ಸಲ ನೀವು ಅದಕ್ಕೆ ಈ ಸಲ ನನ್ಗೊಂದು ಪ್ಲಾನ್ ಎಲ್ಲ ಮುಗಿಲಿ. ಮುಗಿದ ನಂತರ ಹೋದ್ ಸಲ ಏನ ಸ್ವಲ್ಪ ಮಿಸ್ಟೇಕ್ ಆಯ್ತು. ಅಂದ್ರೆ ಪಲ್ಲಕ್ಕಿ ಈ ಸಲ ನಾವು ವೀರಭದ್ರೇಶ್ವರ ಜಾತ್ರೆ ನೋಡಿದ್ರೆ ಇಲ್ಲೂ ನಂಬಲ್ಲ ಮಾಡ್ಬೇಕಂತ ವಿಚಾರ ಮಾಡಿರಿ. ಏನಪ್ಪ ಅಂತಂದ್ರೆ ಆ ಟೈಮ್ ವೈಸ್ ಇಡೋದ್ರಿ. ಈ ಟೈಮಿಂದ ಈ ಟೈಮ್ ತನಕ ಪಲ್ಲಕ್ಕಿ ಈ ಓಣಿಗಿರ್ತದ ಅಂತ. ಅಂದ್ರೆ ಏನಾಗ್ಬಿಡುತ್ತ, ಆ ಓಣಿಯವರಿಗೆ ಆ ಟೈಮ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ಅಮರೇಶ್ವರ ದೇವಸ್ಥಾನ ಜಾತ್ರೆ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡುವ ಪೂರ್ವ ಸಿದ್ಧತೆ ಸಭೆಯನ್ನು ಇವತ್ತು ಮಾಡಿದ್ದೀವಿ. ಎಲ್ಲ ಸೂಚನೆ ಸಲಹೆಗಳನ್ನು ಪಡೆದು ಹೋದ ವರ್ಷ ಯಾವ ಥರ ಆಚರಣೆ ಮಾಡಿದ್ದೀವಿ ಅದಕ್ಕಿಂತ ವಿಜೃಂಭಣೆಯಿಂದ ಆಚರಣೆ ಮಾಡೀವಿ ಅಂತ ಎಲ್ಲ ಸಲಹೆ ಸೂಚನೆ ಕನ್ಸಿಡರ್ ಮಾಡಿ ನಾವು ಒಂದು ನಿರ್ಧಾರ ತಗೊಂಡಿದ್ದೀವಿ. ಈಗ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಏನದ ಬಂದು ಆಶೀರ್ವಾದ ತಗೋಬೇಕಂತ ನಮ್ಮ ಇಂದು ಅಮರೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಕುರಿತು ಪೂರ್ವಭಾವಿ ಸಭೆಯನ್ನು ಮಾನ್ಯ ಸಹಾಯಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಗ್ರಾಮದ ಎಲ್ಲ ಪಟ್ಟಣದ ಎಲ್ಲ ನಾಗರಿಕರು, ಅಧಿಕಾರಿಗಳು ಭಾಗವಹಿಸಿ ಒಳ್ಳೆಯ ಸಲಹೆ ಸೂಚನೆಗಳು ಕೊಟ್ಟಿರ್ತಾರೆ. ಅದರ ಪ್ರಕಾರ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಜಾತ್ರಾ ಮಹೋತ್ಸವದಲ್ಲಿ ಒಳ್ಳೆಯ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆಸ್ಕೊಡ್ತೇವೆ ಅಂತ ಹೇಳ್ಕೊತಾ, ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏನೇನು ನಾವು ಆ್ಯಕ್ಟಿವಿಟೀಸ್ ಆಗಲಿ, ಕುಸ್ತಿ ಪ್ರದರ್ಶನ ಆಗಲಿ ಅಥವಾ ಬೇರೆ ಬೇರೆ ಜಾನುವಾರುಗಳ ಪ್ರದರ್ಶನ ಆಗಲಿ ಮತ್ತು ಕ್ರೀಡಾಪಟುಗಳದ್ದು ಏನಾದರೂ ಆಟಗಳಾಗಲಿ ಅವು ಕೂಡ ನಾವು ನಿರ್ವಹಿಸ್ತೇವೆ. ಅದೇ ರೀತಿಯಾಗಿ ತಾವೆಲ್ಲರೂ ಕೂಡ ನಮ್ಗೆ ಜಾತ್ರಾ ಮಹೋತ್ಸವದಲ್ಲಿ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿ ಆಮೇಲೆ ಸಹಕಾರ ಮಾಡಿದರೆ ಅದು ಒಳ್ಳೆಯ ರೀತಿಯಿಂದ ಮೆಸೇಜ್ ಹೋಗುತ್ತೆ. ಅದಕ್ಕೆ ದಯಮಾಡಿ ತಾವೆಲ್ಲರೂ ಒಳ್ಳೆಯ ರೀತಿಯಿಂದ ನಮ್ಗೆ ಸಹಕಾರ ಕೊಟ್ಟರೆ ಒಳ್ಳೆಯ ರೀತಿಯಿಂದ ನಾವು ಜಾತ್ರಾ ವಿಜೃಂಭಣೆ ಮಾಡತಕ್ಕಂಥ ಒಂದು ಸಂದರ್ಭ ಒದಗಿ ಬರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಲಶೆಟ್ಟಿ ಚಿದ್ರೆ, ತಹಶೀಲ್ದಾರರು ಅವರು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮರಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.